ವಿಶ್ವದೆಲ್ಲೆಡೆ ಇರುವ ಕನ್ನಡದ ಹೂಮನಸ್ಸುಗಳಿಗೆ ಅಮೋಘಂ ಚಾನಲ್ ಮಾಡುವ ನಮಸ್ಕಾರಗಳು. ನಮ್ಮ ಇಂದಿನ ಸಂಚಿಕೆಯಲ್ಲಿ ನೀವು ನಹುಷ ಸದ್ಗುಣಗಳ ಆಗರವಾಗಿದ್ರೂ ಅವನ ಅಹಂಕಾರದಿಂದ ಹೇಗೆ ಹಾಳಾದ ಅನ್ನೋದನ್ನು ನೋಡ್ತೀರಾ. ಸಪ್ತಮಯನ ಇಲ್ಲಿ ನಹುಷನ ಮುಂದಿನ ಬದುಕಿನ ವಿಷಯಗಳು ಬರುತ್ತೆ. ವೃತ್ತನ ವಧೆಯ ಪಾಪ ಪ್ರಜ್ಞೆಯಿಂದ ಇಂದ್ರ ತಲೆಮರೆಸ್ಕೊಂಡು ತಿರುಗಾಡ್ತಿದ್ದಾಗ ದೇವತೆಗಳು ನಹುಷನಿಗೆ ಬಂದು ಸ್ವರ್ಗದಲ್ಲಿ ಇಂದ್ರ ಪದವಿಯನ್ನು ನೀನು ಸ್ವೀಕರಿಸು ಅಂತ ಆಹ್ವಾನಿಸ್ತಾರೆ. ಸುರರು, ಯಕ್ಷರು, ರಾಕ್ಷಸರು, ಗಂಧರ್ವ ನಿಖರರು ಎಲ್ಲರೂ ನಹುಷ ಇಂದ್ರ ಪದವಿಗೆ ಬರೋಕ್ಕೆ ಬೆಂಬಲ ಕೊಡ್ತಾರೆ. ಧರ್ಮ ರಕ್ಷಕನಾಗಿ ಸ್ವರ್ಗದ ಆಳ್ವಿಕೆಯನ್ನು ಮಾಡೋಕ್ಕೆ ಹಿರಿಯ ಮಗ ಯತಿ ಒಪ್ಪದೆ ತಪಕ್ಕೆ ತೆರಳಿದಾಗ ಕಿರಿಯ ಮಗ ಯಯಾತಿಯನ್ನು ಹಸ್ತಿನಾಪುರದ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾನೆ ನಹುಷ. ಆದರೆ ಇಂತಹ ಪ್ರಾಜ್ಞನಾದ ನಹುಷನಿಗೂ ಸುಖಲೋಲುಪತೆ ತಲೆ ಕೆಡಿಸುತ್ತಂತೆ. ಅವನು ಇಂದ್ರನ ಪತ್ನಿ ಶಚೀದೇವಿಯನ್ನು ನೋಡಿ ಅವಳನ್ನ ಮೋಹಿಸ್ತಾನೆ. ಸತಿಯ ಮರೆತನೋ, ಸುತರ ಮರೆತನೋ, ಮತಿಯ ಮರೆತನೋ ಮೂಳ, ಸತತ ವ್ರತದಿನ್ನುವಂಥವಳನ್ನು ತೊರೆದೀ ಸುಖವ ಬೆಂಬತ್ತಿ ಅಂತ ತನ್ನನ್ನೇ ಮದುವೆ ಆಗೋಕ್ಕೆ ತಪಸ್ಸು ಮಾಡಿ ಮದುವೆ ಆಗಿರೋ ಸತಿ ಅಶೋಕ ಸುಂದರಿನ ಮರೆತಾನೆ, ಹೆತ್ತ ಮಕ್ಕಳನ್ನು ಮರಿತಾನೆ, ಶಚಿಯ ಮೋಹದ ಮುಂದೆ ಎಲ್ಲನೂ ಮರೆತೋಗ್ತಾನೆ. ಆಮೇಲೆ ಸ್ವರ್ಗದಲ್ಲಿ ಸಭೆನ ಕರೆದು ಎಲ್ಲರ ಮುಂದೆ ತನ್ನ ಮನದಿಂಗಿತವನ್ನು ತಿಳಿಸ್ತಾನೆ. ಉಭಯ ಲೋಕಕ್ಕೆ ನಾನೇ ಗಂಡನು, ಶುಭದೆ ಶಚಿ ನನ್ನಂತಪುರದೊಳು ಪ್ರಭಯ ಹರಡಲಿ, ಪಾಲಿಸುತ್ತಲ ಆಣತಿಯ ನೀಕ್ಷಣವೇ ಅಂತ ಹೇಳ್ತಾನೆ. ಆಗ ಅವನ ಅಹಂಕಾರದ ಮಾತನ್ನ ಕೇಳಿ ಶಚಿ ದುಃಖದಿಂದ ದೇವಗುರುವಿನ ಹತ್ರ ಓಡೋಗ್ತಾಳೆ. ಗುರುಗಳ ಹತ್ರ ಶಚಿ ಹೋಗಿರೋದನ್ನು ತಿಳಿದು ಕೋಪಗೊಂಡ ನಹುಷನಿಗೆ ದೇವರುಗಳು ಸತ್ಪುರುಷರು ಪರರ ಪತ್ನಿನ ಈ ಥರ ಹೇಳಲ್ಲಪ್ಪ ಅಂತ ಹೇಳ್ತಾರೆ. ಆದರೆ ನಹುಷ ಇಂದ್ರ ಅಹಲ್ಯನ ಮೋಹಿಸಿದಾಗ ನೀವೆಲ್ಲ ಅವ್ರನ್ನ ನೀವೇ ಸರಿ ಅಂತ ಹೇಳಿದ್ರೆ ಈಗ ನನಗೆ ಯಾಕೆ ಇದು ಮಾಡ್ತೀರಾ ಅಂತ ಬೈತಾನೆ. ಆಗ ದೇವರುಗಳು ಬೀಸೋ ದೊಣ್ಣೆಯನ್ನು ತಪ್ಪಿಸುವುದೇ ಲೇಸಂತ ಶಚಿನ ಒಪ್ಪಿಸ್ಬಿಡ್ತೀನಿ ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಶಚಿ ತುಂಬ ದುಃಖದಿಂದ ನಾನೊಂದು ದೊಡವೆಯೇ ಕಂಡವರ ಕೊರಳಲ್ಲಿ ಹಾರವಾಗಿರಲು ಗಡವ ನಹುಷನನ್ನೊಲ್ಲೆ ಗುರುವೆ ಅಂತ ಅಳ್ತಾಳೆ. ಇಂದ್ರ ಎಲ್ಲಿದ್ದಾನಂತ ತಿಳ್ಕೊಂಡ್ಮೇಲೆ ತಾನು ನಿನ್ನ ಬಳಿ ಬರ್ತೀನಿ ಅಂತ ಶಚಿ ಸಮಯ ಕೇಳ್ತಾಳೆ. ನಹುಷ ಅದಕ್ಕೆ ಒಪ್ಕೋತಾನೆ. ತನ್ನ ಪಾಪವ ತಾನೇ ಭುಂಜಿಸ ಧನ್ಯರಿಗೆ ಹಂಚುವುದು ಸಾಧ್ಯವೇ, ಮುನ್ನ ಹೆಂಗಳಿಗಾವ ನೆಲೆಯಲ್ಲಿ ಬಾಧ್ಯತೆಯೋ ಶಿವನೇ ಎನ್ನುವಂತಿದೆ ಇಂದ್ರನ ಕತೆ. ಹಿಂದ ಹಲ್ಲೆಯ ತನ್ನ ಮೋಸದ ಬಂಧದಲ್ಲಿ ಸಿಲುಕಿಸಿದ ಶಾಪ ಹೊಂದಿ ನರಳುತ್ತಿರುವಳ ತಾಯಿ ಮನವು ಕಲ್ಲಾಗಿ ಅಂತ ಇಂದ್ರ ಮೊದಲು ಮಾಡಿರೋ ಪಾಪಕ್ಕೆ ಈಗ ಶಚಿದೇವಿ ನರಳ್ತಾ ಇದ್ದಾಳೆ. ಆಗ ಅವಳೇನು ಮಾಡ್ತಾಳೆ, ಶಚಿದೇವಿ ಗುರುಗಳ ಮಾತಿನಂತೆ ಇಂದ್ರನ ಮಾತಿನಂತೆ ನಹುಷನಿಗೆ ನಾನು ಒಪ್ಕೊಂಡಿದ್ದೀನಿ ಅಂತ ನಟಿಸ್ತಾಳೆ. ಆದರೆ ಋಷಿಗಳು ನಿನ್ನನ್ನು ಹೊತ್ತುಕೊಂಡು ಬರಬೇಕು ಅಂತ ಷರತ್ತು ವಿಧಿಸ್ತಾಳೆ. ನಹುಷನಿಗೆ ಶಚಿಯ ಮೋಹದಲ್ಲಿ ಅವಳು ಹೇಳ್ತಿರೋದು ತಪ್ಪು ಅನ್ನೋ ಮಾತು ಮರೆತೋಗಿ ಎಲ್ಲದಕ್ಕೂ ಹೊಂಗುಡ್ತಾನೆ. ನಿನ್ನ ಕಣ್ಣಿಗೆ ಹಬ್ಬವಾಗಲಿ, ನನ್ನ ಋಷಿವಾಹನದ ಶೋಭೆ ಭಿನ್ನಣವು ನನಗಿದುವೆ, ಕೇವಲ ರಿಂಗೆ ತರವಲ್ಲ ಅಂತ ಬೀಗ್ತಾನೆ. ಅವನನ್ನು ಋಷಿಗಳು ಹೊತ್ಕೊಂಡು ಬರಬೇಕು, ಅದೇ ನನಗೆ ಸರಿ ಅಂತ ಅವಳ ಆಸೆನ ಇವನು ಒತ್ತಾಸೆಯಾಗಿ ಹೇಳಿಬಿಡ್ತಾನೆ. ಅವರವನ್ನು ಹೊತ್ಕೊಂಡು ಬರ್ತಾ ಇದ್ದಾಗ ನಹುಷ ಆತುರ ತಡೆಯೋಕ್ಕಾಗದೆ ಅಗಸ್ತ್ಯನನ್ನು ಒದಿತಾನೆ. ತುಂಬಿ ತೀಗಳೇ ಪಾಪ ಬಿಂದಿಗೆ, ನಂಬಿ ಸಗ್ಗದಿ ಪದವ ನಿಡಲಿವ ಗಿಂಬಿರದು ಛೀ ಸೊಣಗ ವಂದಣ ಬೇರಿದಂತಾಯಿತು ಎಂದು ಋಷಿಗಳು ಅವನಿಗೆ ಶಾಪ ಕೊಡ್ತಾರೆ. ದೇವತೆಗಳು ನಹುಷನ ದುರ್ವರ್ತನೆಗೆ ರೋಸಿ ಹೋಗಿ ಅವನ ಸ್ವರ್ಗದಿಂದ ಮೇಲಿಂದ ನೂಗ್ಬಿಡ್ತಾರಂತೆ. ತುಳಿದು ಕೆಡವಿತು ರಾಜನನ್ನು ಬಳಲುವಷ್ಟು ತೊದೆದೊದೆದು ಜಾಡಿಸಿ ಬಳಲು ದಶಸಹಸ್ರ ವರ್ಷ ಭುವಿಯ ಮೇಲೆನ್ನುತ್ತಾ ಎಳೆದು ನೂಕುತ್ತಾ ತಳ್ಳಿದರು. ಬಲದಿ ಕೆಡಹಲು ಬಿದ್ದನವ ಭೂತಳದಲ್ಲಿ ತಿಹ ಮಡದಿಯೆಲ್ಲ ನೆನಪಿಸುತ್ತಾ ವಿಲಪಿಸುತ್ತಾ ಅವನ್ನ ಮೇಲಿಂದ ಒದ್ದು ಕೆಳಗೆ ತಳ್ಳಿದಾಗ ಸಹಸ್ರ ವರ್ಷ ಬಿದ್ದು ಸಾಯಿ ಅಂತ ನೂಕ್ದಾಗ ಹೆಂಡ್ತಿಗೆ ನಪ್ಪ ಬರ್ತಾಳಂತೆ ಅವನಿಗೆ. ಆಗ ಅವನಿಗೆ ಪಶ್ಚಾತ್ತಾಪ ಬಂದು ಕಾಡಲ್ಲಿ ಇದ್ಕೊಂಡು ತಪಸ್ಸು ಮಾಡಿ ಉಳಿದ ಬದುಕನ್ನು ನಾನು ಮುಗಿಸ್ತೀನಿ ಅಂತ ನಿರ್ಧಾರ ಮಾಡ್ತಾನೆ. ಹೀಗೆ ಪರಸ್ತ್ರೀ ಸಹವಾಸದಿಂದ ನಹುಷ ಇಂದ್ರ ಪದವಿಯನ್ನು ಕಳೆದುಕೊಂಡಿದ್ದು, ಅವನ ಅಹಂಕಾರ, ಶಚಿದೇವಿಗೆ ಆದ ಅನ್ಯಾಯ, ಇವುಗಳನ್ನ ಈ ಅಧ್ಯಾಯದಲ್ಲಿ ಇದುವರೆಗೂ ನೀವು ನೋಡಿದ್ದೀರಾ. ಇಲ್ಲಿಯವರೆಗೆ ನಹುಷನ ಕಥೆನ ನೀವು ನೋಡಿದ್ರೆ, ಮುಂದಿನ ಅಧ್ಯಾಯದಲ್ಲಿ ನೀವು ನಹುಷನ ಮಗ ಯಯಾತಿಯ ಕಥೆನ ಮತ್ತು ಯಯಾತಿ, ದೇವಯಾನಿ, ಶರ್ಮಿಷ್ಠೆ ಇವರ ಕಥೆನ ನೋಡ್ತೀರಾ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,
ಮತ್ತು ನಮ್ಮ ಮೊಗಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.